ಅಲ್ಲ ಕಣೋ ಪ್ರಶಾಂತ, ನೀನು ಮಾಡೋದು ನಿನಗೆ ಸರಿ ಅಲ್ಲ. ವರ್ಷಕ್ಕೊಂದು ಹಬ್ಬ, ಊರು ಜನ ಪಟೇಲ್ರ ಮನೇಲಿ ಹಬ್ಬ ಮಾಡಿಲ್ಲ ಅಂದ್ರೆ ಏನಂತಾರಲ್ಲ. ನೀನು ಮನೆ ಮಗ ಆಗಿ ನೆನ್ನೆ ಓದ್ತಾರೆ ಓದನ್ ಇವತ್ತು ಓದ್ತಾರೆ ಬರ್ತಾ ಇದೆಯಲ್ಲ, ಸರಿ ಕಾಣ್ತದ? ಎಲ್ಲೋ ನೀನು ಹೆಂಡ್ರು ಮಗಳು ಇವ ಸುಮ್ಕಿರೋ. ಈಗ ಏನಾಗೋಯ್ತು ಅಂತ ಹಿಂಗೆ ಅರ್ಚಾಡ್ಕತ್ತಿದ್ಯೆ? ಅಪ್ಪಾಜಿ ನೋಡಲ್ಲ ಅವನ್ನ, ಹಬ್ಬದ ದಿವಸ ಎಲ್ಲರೂ ಮನೆ ಕಡೆಗೆ ನೋಡ್ಬೇಕೆ? ಏನೋ ಊರು ಮುಳುಗೋದಂಗೆ ಹೆಂಗೆ ಬಡ್ಕತ್ತಾವಳೆ. ನೀನೇನು ಹೇಳ್ಬೇಕಣ್ರಿ, ನೀ ಸುಮ್ ಕೂತ್ಕೋ. ಅವ್ರಿಗೇನು ಹೇಳಿಯಾ? ನಿನಗೆ ಕಂಡ್ಲ ನಾನು ಕೇಳ್ತಿರೋದು. ಅಲ್ಲ, ನನ್ನ ಮಾತು ಉತ್ತರ ಕೊಡ್ದಿರಾ ನಿಮ್ಮ ಅಪ್ಪಂಗೇನು ಒಪ್ಪಿಸ್ತಿ? ನಿಮ್ಮ ಅಪ್ಪ ತಾನೇ ಒಪ್ಪನೇ ಇವ. ಅವರೇ ಇದೇನೆ ಇವನ ಊರಲ್ಲಿ ಯಾರಿಗಾರ ಹೇಳ್ಬಿಟ್ಟು ಬಂದಾರ ಕೇಳು. ನೀನು ಪಟೇಲ್ರ ಮಗ ಆಗಿ ನಕ್ಷನಕ್ಕೆ ನ್ಯಾಯ ಹೇಳಕ್ಕೆ ಹೋಗ್ತದೆ, ಇದೇ ಸರಿ? ಇವ ಇದೇ ನಿಂಗೆ ಮಾತಾಡ್ತೀಯಾ? ನಾನೇನು ಜೂಜಾಡಕ್ಕೆ ಹೋಗಿದ್ನೆ, ಕುಡ್ಕೊಂಡು ಬಿದ್ದಿದ್ನೆ. ಒಂದೇ ಊರ್ನಾಗ ಸಂಬಂಧ ಮಾಡು ಅಂತ ಯಾರು ಹೇಳ್ದವರು? ನೀನು ತಾನೇ ಸ್ನೇಹಿತೆ ಮಗಳು ಅಂತೇಳಿ ಮಾಡಿದ್ದು ನನಗೆ. ನಾನೇನು ಮದುವೆ ಬೇಕು ಅಂತ ಕುಣಿತಿದ್ನೆ, ಮಾಡ್ದೋಳು ನೀನು. ಈಗ ಒಂದೂರ್ನಾಗ ಅತ್ತೆ ಮನೆ ಮಾಡಿಕೊಂಡು ಅಲ್ಗೂ ಬರೋಕೆ ಹೇಳ್ತಾರೆ, ಇಲ್ಲಿ ಮನೆಯಲ್ಲೂ ನೋಡ್ಬೇಕು. ನಾನು ಎತ್ತಾಗೆ ಹೋಗ್ಲಿ. ಈಗ ಬಂದಿದ್ದೀನಿ ತಾನೇ, ಇವತ್ತಾನೇ ಜೋರ ಬರೋದು. ಇವತ್ತು ಬಂದಿದ್ದೀನಲ್ಲ, ನೆನ್ನೆ ದಿವಸ ಅಲ್ಲಿದ್ದೆ. ಏನು ಮಾಡೋಣ, ಹೋಗ್ಬಿಟ್ಟು ಹಿಂಗೆ ಬರೋಣ ಅನ್ನೋ ಹೊತ್ತಿಗೆ ಅವ್ರ ಮನ್ ತುಂಬ ನೆಂಟು ತುಂಬ್ಕೊಂಡವ್ರೆ. ಈಗ ಹೋಯ್ತೀರಾ ಅಂತ ಮನೆ ಮಂದಿ ಎಲ್ಲ ಹಿಡ್ಕೊಂಡು ಕೂತ್ಕೊಂಡ್ರು. ಹಂಗಾಗಿ ತಡ ಆಗೋಯ್ತು. ನೀನು ತಾನು ನಿನ್ನ ತಪ್ಪು ನಂದಲ್ಲ. ಒಂದೂರ್ನಾಗ ಸಂಬಂಧ ಮಾಡಿಬಿಟ್ಟು ಒಂದೇ ಸತಿ ಹಬ್ಬ ಬಂದರೆ ಪ್ರತಿ ವರ್ಷ ಹಿಂಗೆ ಮಾಡ್ತೀಯಾ? ಅಲ್ಲ ಕಳ್ಳ, ಒಂದೂರ್ನಾಗ ಸಂಬಂಧ ಮಾಡಿದೆ ಅಂದರೆ ಯಾರು ಮಾಡದೇ ಇರೋದು ಮಾಡಿದ್ದೀನಿ. ನಮ್ಮನೇಲಿ ಹಬ್ಬ ಅದೇ, ಇರೋ ನಮ್ಮ ಮಗ ತಂಗಿ ಬರ್ತಾಳೆ, ನಾನು ಹೋಗ್ಬೇಕು ಅಂದ್ಬಿಟ್ಟು ಎದ್ದು ಬರಬೇಕು. ಈಗ ಹಂಗಂತ ಅತ್ತೆ ಮನೇಲಿ ಹಬ್ಬ ನೋಡ್ಕೊಂಡು ಕೂತ್ಕೊಂಡ್ರೆ ಇಲ್ಲ ಅಲ್ಲ ಮಾಡೋರು. ಇವಾ ನೀನು ತಿಳಿದೇ ಮಾತಾಡ್ತೇವೆ ನನ್ನ ಕಾಣೆ. ನೀನು ಮಾಡಿರೋದಕ್ಕೆ ಇವತ್ತು ನಾನು ಅನ್ಭವಿಸ್ತಾ ಇದ್ದೀನಿ. ಅಲ್ಲೂ ನೋಡಬೇಕು ಇಲ್ಲೂ ನೋಡಬೇಕು, ಅವಳು ಒಬ್ಬಳೆ ಮಗಳು ಹಂಗಂತಾರೆ. ಅವಾಗ ನಾ ಏನು ಮಾಡೋಣ? ಪದ್ದಿ, ನೀ ಸುಮ್ಕೆ ಕಿರ್ಚಾಡ್ಬೇಡ. ಹಬ್ಬದ ದಿವಸ ಮನೆಗೆ ಮಗಳು ಬಂದಿರುವಾಗ ನಿಮ್ಮದೇ ಹಬ್ಬ ಮಾಡಿಸ್ಕೊಳ್ಳಿ. ಹುಡುಗಿ ಬಂದು ಏನು ಅನ್ಕೊಂಡೋಗ್ತದೆ? ನೆಂಟ್ರಿಷ್ಟು ಬರೋ ಹೊತ್ತಾಯ್ತು. ಇಲ್ಲ ಪ್ರಶಾಂತ, ಹೋಗ್ಲಾ, ಅದೇನಾ ಮರಿ ಆಗೋದೇನು ನೋಡ್ಲಾ, ಮರಿ ತಂದು ಕೊಡ್ಲಾ, ಬೇರೆ ಅಡುಗೆ ಕೆಲಸಗಳು ಮಾಡ್ಕೊಳ್ಳಿ. ಸಸಿ ಬಂದವಳ ಎಲ್ಲ ಕಾಣಿಸ್ತಾ ಇಲ್ಲ? ಬಾವ ಬಂದವರ ನೋಡು. ಮನೇಲಿದ್ದು ಮಗ ಆಗಿ ತಂಗಿ ಗಣ್ಣುವೆ ಹೋಗಿ ಕರಿಯೋಣ, ಬಂದ್ಮೇಕೆ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಅನ್ನೋದು ಏನೂ ಇಲ್ಲ. ನೆಂಟ್ರು ಬಂದಂಗೆ ಅವ್ರು ಬಂದ್ಮ್ಯಾಕೆ ಬಂದ್ಬಿಟ್ಟು ಬಂದವರ ಅಂತ ನಮ್ಮನ್ನೇ ಕೇಳಿಯಾ? ಯಾಕೆ ಅವ್ರು ಬಂದು ಉಂಡೋದ್ಮೇಕೆ ಬಂದು ಹೋದ್ರ ಅಂತ ಬಂದು ಕೇಳೋಕ್ಕಿಲ್ವೇ ನೀನು? ಅತ್ತೆ ಮನೇಲಿ ಇವತ್ತು ಮಟನ್ ಊಟ ಬಿಟ್ಬಿಟ್ಟು ಬಂದಿದ್ದಿ. ಇವ ಸುಮ್ಕೆ ತಳ್ಕಸ್ಬಿಡೋ ನನಗೆ. ಹಬ್ಬದ ದಿವಸ ಈಗ ಏನು ಹೊಡೋಗಿದ್ದೀವಿ, ಅದು ಬಂದಿದ್ದೀನಿ ನಿಂದತೆ ಅಂತಾನೆ. ಈಗ ಹಿಂಗೆ ಜಗಳ ಆಡ್ಕಡೆ ಹಬ್ಬ ಮಾಡ್ಬೇಕು ಅಂತಿದ್ಯಾ? ಅಪ್ಪಾಜಿ ನೀನು ಹೇಳು. ಸಸಿ ಇಲ್ಲ ಕಣ್ಲ, ಅವಳು ಒತ್ತರನೆಯ ಮಡೆ ಆರ್ತಿ ತಗೊಂಡೋಗೋಳೆ, ಮನೆಗಿಲ್ಲ, ಇನ್ನೇನು ಬರ್ತಾಳೆ. ಹೋಗು, ಅದಕ್ಕೆ ಹೇಳಿದ್ದು. ಅಳಿಯಂದ್ರು ಬಂದಿಲ್ಲ, ಆಮೇಲೆ ಬರ್ತಾರೆ 10 ಗಂಟೆಗಂತೆ. ನೀನು ನೋಡೋಕೆ ಮರೀದು ಅದೇನು ನೋಡ್ಕೊಂಡು ಅದೇನು ಸಾಮಾನು ಬೇಕೋ ತಗೊಬಂದು ಕೊಡು. ಅಳಿಯಂದ್ರು 10 ಗಂಟೆಗೆ ಬಂತಾರೆ ಅಂತ ನಿಂಗೆ ಯಾರು ಹೇಳ್ದವರು? ಪದ್ದಿ ಸುಮ್ಕಿರೋ. ಇವ ಅದ್ಯಾಕೆ ಹಿಂಗಾಡಿಯ ನೀನು? ವರ್ಷಕ್ಕದ ಹಬ್ಬದ ದಿವಸ ಎಲ್ಲ ಮಾಡ್ದೋಳು ನೀನೇ. ಅಪ್ಪಾಜಿ ಬಂದಿತ್ತ ಅವತ್ತು ಅವ್ರ ಮನೆಗೆ? ನಾನು ಹೋಗಿದ್ದ? ನೀನೇ ಓದೋಳು, ನೀನೇ ನೋಡಿ ಮಾಡ್ದೋಳು. ಇವತ್ತು ಅಲ್ಲೂ ಒಬ್ಬಳೆ ಮಗಳು ಬಿಟ್ಬಿಟ್ಟು ಬಂದರೆ ಎಲ್ಲ ಎತ್ತ ಅಂತಾರೆ. ಇಲ್ಲಿ ಅಲ್ಲಿ ಹೋಗ್ಲಿಲ್ಲ ಅಂದರೆ ನೀನು ಅದಕ್ಕೂ ಆವಮ್ಮ ಊರು ಸುತ್ತ ಹೇಳ್ಕೊಬರ್ತದೆ, ಇರೋಳು ಒಬ್ಳು ಮಗಳನ್ನ ಕಳ್ಸಲ್ಲ, ಅಳಿಯ ಬರೋಕ್ಕಿಲ್ಲ ಅಂತ. ತಿರ್ಗಿ ಅದಕ್ಕೂ ನಾನು ಹಂಗಂದ್ಲು ಬೀಗ್ತಿ ಹಿಂಗಂದ್ಲು ಬೀಗ್ತಿ ಅಂತ ಬಂದು ನನ್ನ ಹತ್ರನೇ ಹೇಳ್ತಿ. ನೆಟ್ಟಾಗ ಹೋಗೋಣ ಅಂತೇಳೆ ಕಂಡ ಅಂತಾಳೆ. ನಾನೇನೋ ಅದೆಂಗೋ ಒಳಗಲ್ದು ಅದೇನೋ ಅಂತಾರೆ ಹಂಗೆ ಮಾಡ್ಕೊಂಡೆ. ಈಗ ಮೂಲ ಆಗಿ ಕೂತದೆ. ಇರಲಿ ಬಿಡೋತೆಗೆ ಎಲ್ಲ ದೇವ್ರವನೇ. ಸರಿ ಎಲ್ಲ ನೀನು ನೆಂಟ್ರು ಅವಳಿಗಿನ್ನ ಹಬ್ಬ ಮುಗ್ದಿಲ್ವೇನೋ? ಅಪ್ಪನ ಮೇಲೆ ಒಬ್ಬಳೆ ಮಗಳು ಮಟನ್ ಊಟ ದಿವಸ ಕಲ್ಸ್ಕೊಟ್ಟಾರೆ ನೋಡು. ಅದನ್ನು ನೀನು ಹೇಳ್ತಿ. ಅವ್ರಿಗೆ ಒಬ್ಬಳೆ ಮಗಳನ್ನ ಕಲ್ಸ್ಬಿಟ್ಟು ಅಂತ ಹಬ್ಬ ಮಾಡೋಣ ಅಂದರು. ಬಾರೆ ಅಂದಿದ್ದಕ್ಕೆ ಅಲ್ಲ ಕಣ್ಲ, ಈ ನ್ಯಾಯ ಸರಿಗದೆ. ನೆನ್ನೆ ದಿವಸ ಅಲ್ಲಿ ಹೋಗಿದ್ರಿ ತಾನೇ ಸಿ ದಿವಸ. ಇವತ್ತು ಕಾರದ ದಿವಸನಾರ ಇಲ್ಲಿ ಕಳಿಸ್ಬೇಕು ತಾನೇ? ನೆನ್ನೆನೂ ಇಲ್ಲಿ ಬಿಡಲಿಲ್ಲ, ಇವತ್ತು ಇಲ್ಲಿ ಬಿಡಲಿಲ್ಲ. ಇಲ್ಲಿ ಮಾಡು ಇಕ್ಕೋರು ಯಾರು? ನಾನು ಅರೆ ದುಡ್ಗಿಯೇ ಮಾಡಿಕೊಂಡು ಕುತ್ಕೊಳ್ಳೋಕ್ಕೆ ಬಂದು ನೆಂಟ್ರಿಗೆಲ್ಲ ಇಲ್ಲ ಬಂದು ಕಂಡೋರ್ ಮನೆಯಿಂದ ಇಲ್ಲ ಬಂದವಳಲ್ಲ ಮಗಳು, ಅವಳನ್ನ ನೀನು ಕುತ್ಕೋಬೇಡ ಕಣವ, ಮಾಡಿಕ್ಬಿಟ್ಟು ಎಲ್ಲರಿಗೂ ಬಡಿಸ್ಬಿಟ್ಟು ಆಮೇಲೆ ಕುಂಡ್ಬಿಟ್ಟು ಹೋಗವ ಅಂತ ಅವಳಿಗೆ ಹೇಳೋಣ. ಇಲ್ಲ ಯಾರು ಅವ್ರು ಆಳು ಕಾಳು ಮಾಡಿಕ್ಕಕ್ಕೆ ಅಷ್ಟು ಜ್ಞಾನ ಬೇಡವಾ ನಿನ್ನ ಹೆಂಡ್ರಿಗೆ? ಏನು ಹೊಸ ಮದುವೆ ಎಣ್ಣೆ ತಾಳಪ್ಪ, ವರ್ಷದ ಹಬ್ಬ ಎಲ್ಲಿ ಬಿಡೋಕ್ಕಾಗತ್ತೆ ಅನ್ನೋಕ್ಕೆ. ಆ ಹುಡುಗಿ ಆಲೆ ಇನ್ನೇನು 15 ವಯಸ್ಸು ಆಯ್ತು. ಇವಳಿಗಿನ್ನ ಅಪ್ಪನ ಮನೆ ಹಬ್ಬ ಸಿರಿಯೇ, ಅವಳ ಮನೆ ಅಂತ ಗ್ಯಾಪ್ ಇರಲಿ ಅವಳಿಗೆ. ಅಲ್ಲ, ಅವ್ರ ಅಪ್ಪನ ಮನೇಲಿ ಒಂದು ದಿವಸ ಕಳೆದ್ಲು ತಾನೇ. ಇಷ್ಟೊತ್ತಿಗೆಲ್ಲ ನಾವು ಇಷ್ಟು ವಯಸ್ಸಾಗೋತ್ತು ನಿಮಗೆ, ನಾವು ಅಪ್ಪನ ಮನೆಯೇ ಮರ್ತ್ಕೊಂಡು ಕೂತಿದ್ದು ಗೊತ್ತೇನು? ಕೇಳಿ ನಿಮ್ಮ ಅಪ್ಪನ ಇಲ್ಲ ಕೂತಿಲ್ಲ ಅಂಥದ್ರಲ್ಲಿ ಇವಳಿಗೆ ಈ ಮದುವೆ ಆಗಿ ಇಷ್ಟು ವರ್ಷ ಆದರೂ ಇವಾಗ ಹೊಸ ಹೆಣ್ಣಂಗೆ ಸೀದಿಸುವ ಅಲ್ಲೇ ಕಾರ್ದಿಸುವುದು ಅಲ್ಲೇ ಒಂಚೂರು ಬೇಡವೇನ್ಲ? ನಿಮ್ಮ ಅತ್ತೆ ಮಾವಂಗಾರ ಬುದ್ಧಿ ಬೇಡವೇನ್ಲ? ಇಸ್ಕೋಬೇಕು ಬೇಡ, ಅಲ್ಲೇ ಯಾರವ್ರ ಮಾಡೋರು ಕಳಿಸ್ಬೇಕು, ಎಂಥ ಮನೆ ಕೊಟ್ಟಿದ್ದೀವಿ ಅನ್ನೋದ? ನಾನು ನಿನ್ನ ಕಳ್ಸೋದು ಒಂದು ಇದೆಯಾ? ಯವ್ವ ಸುಮ್ಕೆ ನಾನು ತಲೆ ತಿನ್ಬೇಡ. ಅಲ್ಲಿ ಹೋದ್ರೆ ಹೋಗಕ್ಕೆ ಬಿಡ್ದಂಗೆ ಅವರೆಲ್ಲರೂ ಅಮ್ರುಕೋತಾರೆ, ಒಯ್ತೀರಾ ಒಬ್ಳು ಮಗಳೊಳಗೆ ಕರ್ಕೊಂಡು ಹೋಯ್ತೀರಾ ಅಂತ. ಇಲ್ಲಿ ಬಂದರೆ ಕರ್ಕ ಬರಲಿಲ್ವಾ ಅಂತೇನಾ? ಎತ್ತಾಗ ಹೋಗೋಣ. ಅಪ್ಪಾಜಿ ಏನು ಅನ್ಕೂತಿದ್ಯಾ? ಹೊಸಿ ಹೇಳಲ್ಲ ಅವನಿಗೆ. ಈಗ ಆಯ್ತು, ಅವಳು ಬರ್ದಿರೋ ಹೋದ್ರೇನು
ಸಂಧಿಗೆಲ್ಲ ಬರೋಕೆ ಹೇಳ್ಬಿಟ್ಟು ಬಂದಿದ್ದೀನಿ. ಇಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡ್ಕೊಳ್ಳೋಣ. ಸಸಿ ಬಂದವಳೆ, ಅವಳೇ ನಂಗೆ ಕುತ್ಕೊಳ್ಳೋಕ್ಕಿಲ್ಲ, ತಗೊಳ್ಳಿ ಮಾಡ್ಕೊತಾಳೆ. ಹಾಂ, ಸಂಧಿಗೆ ಬರೋಕೆ ಹೇಳಿದೆ ಅಂದ್ರ ಎಲ್ಲ ಮಾಡಿ ಮಡಗಿ ಉಂಡು ಬಡಿಸಿ ತೊಳೆದು ದಬಾಕಿರ್ತೀವಿ, ಅವಾಗ ಬರೋಕೆ ಹೇಳು. ಅಚ್ಚುಕಟ್ಟ ಕೆಲಸ ಇರಲ್ಲ ಅತ್ತೆ ಮನೇಲಿ. ಹಾಂ ಹಾಂ, ಏನು ಚೆನ್ನಾಗಿ ಹೇಳ್ದು. ನನ್ನ ಮಗಳು ಬಂದು ಮಾಡಬೇಕೆ, ಅವಳು ಕುತ್ಕೊಳ್ಳೋಕ್ಕಿಲ್ಲ ಪೈಲ್ ಮಾಡಿ ಕೊರಿದ್ರಲ್ವ ಕುತ್ಕೊಳ್ಳೋಕ್ಕೆ. ಪಾಪ ನಾನು ಮಾಡೋದು ನೋಡೋಕ್ಕಾಗ್ದಿರಾ, ಅದು ಬಂಗತ್ತದೆ. ಯಾರಿಗೆ ಹೇಳೋದು, ಹೋಗತ್ತಾಗೆ ಎಲ್ಲ ನಮ್ಮ ಅಣ್ಬರುಗಳು. ಏನಪ್ಪ ಯಜಮಾನಪ್ಪ ಹಂಗೆ ಕೂತಿರ್ತೀಯೋ, ಏನಾರು ಕೆಲಸ ಗೀಸ ನೋಡಿಯೋ? ಏನೇ ಮಾಡೋಣ, ನಾನು ಒತ್ತಾರನೇ ಹಾಲು ತಗೊಬಂದು ಕೊಟ್ಟೆ. ಇನ್ನೇನು ಸಾಮಾನು ಬೇಕು ಹೇಳು? ಎಲ್ಲ ಮೊನ್ನೆ ದಿವಸನೇ ಸಂತೆಲಿ ತಂದಿದ್ನಲ್ಲ, ಇನ್ನೇನು ಬೇಕು? ಅಪ್ಪಾಜಿ ನೀ ಸುಮ್ಮ ಕೂತ್ಕೋ, ಏನು ಮಾಬೇಡ, ನಾ ಮಾಡ್ಕೋತೀನಿ. ಯವ್ವ ಸುಮ್ಕೆ ನಾನು ತಲೆ ಕರ್ಸ್ಬೇಡ. ಪದ್ಮಮ್ಮ ಅದೇನು ಬೇಕು ಹೇಳು? ನೋಡಮೇಕೆ ನನ್ನ ಹೆಸರು ಕೂಗುರೆ. ಪದಿ ನೀನು ನಾನಂದ್ರೆ ಇನ್ಯಾರು ಕೂಗೋರು? ನಮ್ಮ ಅಪ್ಪಬ್ಬ ಅಷ್ಟೇ, ಇಡೀ ಊರನ್ನ ಇನ್ಯಾರು ಕರೆದವ್ರು ಹೇಳು ಪದಿ ಅಂತವ? ಬಿಡ್ಲಾ ನನ್ನ ಕೈ ಬಿಡ್ಲಾ? ಈ ನಾಟಕಕ್ಕೇನು ಕಮ್ಮಿ ಇಲ್ಲ ನೀನು. ಇರೋನು ಅಭಿನಯ ಅಂತ ನಾನು ತಲೆ ಮೇಲೆ ಕುಣಿಸ್ಕೊಂಡೆ ನೋಡು, ಅದಕ್ಕೆ ಇವತ್ತು ಹಿಂಗೆಲ್ಲ ಆಡಿಸಿ ನನ್ನ. ಓಹೋ, ನೀನೇ ನನ್ನ ಮುಗಿಸಿದ ಕಣೆ ಹೇಳ್ಪದಿ. ನಮ್ಮಪ್ಪ ನಾನು ಮುದಿಸಿದ್ದು, ನೀನು ನನ್ನ ಹೊಡಿತಿದ್ದೋಳು, ನಿನ್ನ ಮಗಳು ಮುದಿಸ್ಕೊಂಡು. ತೆಗಿಲ್ಲ ಒಲ್ಪಂಚಾರದ ಬುದ್ಧಿ ನಿಂತವ್ ಕಣ, ನಂತವಿಲ್ಲ. ತಾಯಿ ಮಗ ಇದೇ ಆಡ್ತಿರೋ, ಅಡುಗೆ ಪಡ್ಗೆ ಮಾಡ್ತಿರೋ ಜನ ಬರೋದಕ್ಕೆ. ಅಣ್ಣ ಅಣ್ಣ ಪ್ರಶಾಂತ್ ಅಣ್ಣ, ಆಗೋ ಬಂದೆ ಬಿಟ್ಲು ನಮ್ಮನೆ ಪುಟ್ಲಕ್ಷ್ಮಿ. ಏನೇ ಭಾಳ ಭಾರ ಆಯ್ತದೇನೆ? ಎಂಥದ್ದು ಇಲ್ಲ, ನನಗೆ ರೂಢಿ ಅದೇ. ನಾನು ಸಿಂಬಿನ ಹಾಕಿರ ಕಣ. ಏನು ದೊಡ್ಡ ಮನ್ಸ ಈಗ ಬಂದಿದ್ಯಲ್ಲ, ಅತ್ತೆ ಮನೆ ಸಾಕಾಯ್ತೇನೋ? ಲೇ ಮುಚ್ಚೆ ಬಾಯಿ, ನಿಮ್ಮವ್ವ ಇಷ್ಟ ಗಂಟೆ ಅರ್ಕೆ ಹಾಕಿ ಆರತಿ ಮಾಡಿ ಎಲ್ಲ ಆಗದೆ, ಈಗ ತಿರುಗಿ ಎತ್ತಬೇಡ ಕಣ. ಹೆಂಗಿದ್ಯೆ? ಎಲ್ಲ ನಿನ್ನ ಮಗಳು, ಎಲ್ಲ ನಿನ್ನ ಗಂಡ? ನನ್ನ ಮಗಳು ಹಿಂದೆ ನಿಧಾನಕ್ಕೆ ಬತ್ತಾವಳೆ. ನಮ್ಮ ಗಂಡ 11 ಗಂಟೆ 12 ಗಂಟೆ ಬತ್ತಿನ ಕಣೇನ್ರಿ ಅಂತ ಹೇಳೋರೆ. ಓಹೋ, ಏನೋ ಗಂಡ ಹೆಂಡ್ತಿ ಒಂದು ದಿವಸ ಬಿಟ್ಟಿದ್ದೀರಲ್ಲ, ಯಜಮಾನ್ರು ಜೊತೆಗೆ ಬಂದಿರ, ನಮ್ಮ ಮನೇಲಿ ಜಾಗ ಇಲ್ಲ ಐತೆ. ಓಹೋ, ಏನು ದೊಡ್ಡ ಮನುಷ್ಯ, ನೆನ್ನೆಯಿಂದ ಇದ್ದು ಬರ್ಮಾಡ್ಕೊಳಂಗೆ ಹೇಳ್ತಾವನೆ. ನೆನ್ನೆನೆ ಹೋಗಿ ಅತ್ತೆ ಮನೆ ಕೂತಿದ್ದವನು, ಇವಾಗ ಹೇಳ್ತಾವನೆ. ಹೇಳವ ಇವ ನೀನು ಬಾಯ್ತಾಗ ಬೇಡ, ಸುಮ್ಕಿರು. ಲೇ ಮುಚ್ಚೆ ಬಾಯೇ, ಅತ್ತೆ ಮನೆಗೆ ಹೋಗಿದ್ದಾಯ್ತು ಬಂದಿದ್ದಾಯ್ತು, ಸುಮ್ಕಿರೆ. ನಿನ್ನ ಗಂಡ 11 ಗಂಟೆಗೆಲ್ಲ ಬರಲಿ, 2 ಗಂಟೆಗಾರ ಬರಲಿ. ಸರಿ ಏನು ಭಾಳ ಮಿಂಚ್ತಾವಳೆ ಅಕ್ಕ. ನೀನೇ ಸೀರೆ ಕೊಡ್ಸಿರೋ ನಂಗೆ ಆಡ್ಬೇಡ, ನಮ್ಮವ್ ಕೊಡ್ಸಿರೋ ಸೀರೆ. ಅಯ್ಯ ನಿಮ್ಮವ್ ಬೇರೆ ನಮ್ಮವ್ ಬೇರೆ, ನಮ್ಮವನೇ ಕೊಡ್ಸಿರೋ ಸೀರೆ ಆಯ್ತಾ? ಸರಿ ಹೋಗು ದೇವ್ರ ಮನೇಲಿಕ್ಕು. ಹಂಗೆ ಸಿಸಿ ನಿನ್ನ ಕೈ ಕಾಪಿ ಕುಡ್ದು ಎಷ್ಟು ವರ್ಷ ಆಯಿತು. ಹುಡುಗಿ ಒಂದು ಗ್ಲಾಸ್ ಕಾಪಿ ಮಾಡ್ಕೊ ಬಾ ಬಿರ್ನೆ. ಹೋಗೋಗೋ, ನನಗೆ ಸಾಕಾಗದೆ. ಹೇಳೋ ನಿನ್ನ ಹೆಂಡ್ರಿಗೆ, ಅದಕ್ಕೆ ನಿನ್ನ ಗಂಡನ ಕಾಪಿ ಅಂತ ಮಾಡ್ಕೊಡೋ. ಹೋಗೇಲೇ, ಅವಳಿದ್ರೆ ತಾನೇ ನಿಂಗೆ ಮಾಡ್ಕೊಡಕ್ಕೆ, ಅವ್ರ ಅಪ್ಪನ ಮನೆಗಳಿನ್ನ ಸಂದೀಪ್ ಬತ್ತಾಳೆ. ಸಸಿ ನಿಮ್ಮಿಬ್ರದ್ದು ಮಾತು ಸಾಕು, ಹೋಗಿ ದೇವ್ರ ಮನೆಗೆ ಮಡಕ್ಕೆ ಹೋಗು. ಲೇ ಪದ್ಮಾವತಿ, ಪದ್ಮಿ ಹುಡುಗೆ ಈಗಾರ ಒಂದು ಗ್ಲಾಸ್ ಕಾಪಿ ಕಾಯ್ಸೆ. ಮಗಳು ಬಂದಾಯ್ತು, ಮಗನೂ ಬಂದಾಯ್ತು, ಒತ್ತೆರೆಯಿಂದ ಹಾಲು ತಂದು ಕೊಟ್ಟು ಎಷ್ಟೊತ್ತಾಯ್ತು. ಒಂದು ಕಾಪಿ ಕೊಡೆ ಅಂದರೆ ಬರಲಿ ಇರು ಅಂತ ಈಗಲಾರ ಒಳಗೆ. ಅಯ್ಯೇ ಅಪ್ಪ, ನಿಂಗೆ ಕಾಪಿ. ಯವ್ವ ನಾನು ಈ ಸೀರೆ ಬದಲಾಯಿಸ್ಬಿಡ್ತೀನಿ, ಭಾಳ ಎತ್ತಕ್ಕಾಯ್ತಲ್ಲ. ಹಬ್ಬದ ದಿವಸ ಸುಮ್ಕಿರು, ಏನು ದಿವಸ ಉಟ್ಕೊಂಡಿಯೇ ಈತ ಸೀರೆಗೋಡ? ಹಬ್ಬದ ದಿವಸ ಉಟ್ಕೊಂಡು 4 ಜನ ಓಡಾಡೋಗ ಅಂತ ಕಾಣ್ಬೇಕು ಹೆಣ್ಮಕ್ಳು. ಸುಮ್ಕಿರು. ಮಧ್ಯಾಹ್ನ ಊಟ ಆಗಂಟವ, ಆಮೇಲೆ ಬೇಕಾದ್ರೆ ಬದಲಾಯಿಸುವಂತೆ. ಹೋಗು ದೇವ್ರ ಮನೇಲಿ ಮಡೆ ಇಕ್ಬಿಟ್ಟು ಮಗ ಬತ್ತ ನೋಡು. ಪದಿ ನಾಷ್ಟಕ್ಕೆ ಏನು ಮಾಡ್ತಿದ್ದಿ? ನಾಷ್ಟಕ್ಕೆ ಇನ್ನೇನು ಮಾಡೋಣ, ಚಿತ್ರಾನ್ನ ಮಾಡ್ತೀನಿ. ಈಗ ಬೇರೆದು ಅಂಥದ್ದು ಇಂಥದ್ದು ಮಾಡ್ಕೊಂಡು ಕುತ್ಕೊಂಡು ತಡ ಆಯ್ತದ ಅಡುಗೆ ಮಾಡೋಕ್ಕೆ. ಏನೋ ಒಂದು ಮಾಡ್ಕೊಡೋ ತಾಯತೆಗೆ. ಕಾಪಿ ನಾಷ್ಟ ಒಟ್ಟಕ್ಕೆ ಬಿದ್ದು ಅಂದರೆ ಕೆಲಸ ಚುರುಕಾಗಿ ಮಾಡ್ತೀನಿ. ಸೀದಾ ಹೋಗಿ ಮಟನ್ ಅಂಗಡಿ ತಕ್ಕ ಬಂದ್ಬಿಡೋದೆಯಾ? ಲೇ ಮಟನ್ ಅಂಗಡಿ ತಕ್ಕೆ ಹಾಕ್ಲಾ? ನಾನು ಆ ಗಿರಿಗೂಡಂಗೆ ಹೇಳಿದ್ದೀನಿ ಕಣ್ಲಾ, 4 kg ಗುಡ್ಡೆ ಮಾಂಸ ಎತ್ತಿ ಕುಂತವ. ಸಾಕೇನಪ್ಪಾಜಿ 4 kg? ನಾನು ಯಾರನ್ನ ಕರೆದಿಲ್ಲ, ನೀನು ಯಾರನ್ನ ಕರೆದಿದ್ಯೋ ಏನೋ ಗೊತ್ತಿಲ್ಲ, ಅದಕ್ಕೆ ಇರಲಿ ಅಂತೇಳಿ 4 kg ಹೇಳಿದೆ. ಯಾಕೋ ಪ್ರಸಂತಣ್ಣ ಮರಿ ವರ್ಷಕ್ಕಿಲ್ವೇನೋ ಈ ವರ್ಷ? ತಾಳವ ಹೊಸಿ ಎಲ್ಲ ಲಾಸ್ ಮಾಡ್ಕೊಂಡು ಇವಾಗ ಹೊಸಿ ಸುಧಾರಿಸ್ಕೊತಾ ಇದ್ದೀವಿ. ಮುಂದುವರ್ಸ ವರ್ಷ ಅಂತಕ್ಕ. ಅಲ್ಲ ಕಣೆ, ಈಗ 4 kg ಅಪ್ಪ ಮಟನ್ ತತ್ತದಂತೆ, ಮಟನ್ ಗೆಳದಂತೆ. ಸಾಕೇನೆ? ಚಿಕನ್ ಬೇಕೇನೆ? ನನ್ನೇನೋ ಕೇಳ್ತಿ, ಪದ್ಮಕ್ಕನ್ನೇ ಕೇಳು. ವಾದಿತೀನಿ ಇಬ್ರಿಗೂ ಪದ್ಮಿ ಅಂದ್ಕೊಂಡು. ಸರಿ ಹೇಳುವ ತಾಯಿ, ಈಗ ಮಟನ್ 4 kg, ಚಿಕನ್ ತರನಾ ಇಲ್ಲ ಮಟನ್ ಇನ್ನೊಂದು 2 kg ತರಲ್ಲ? ಯಾರ್ಯಾರು ಹೇಳಿದಿಲ್ಲ? 1-2 ಹುಡುಗರಿಗೆ ಹೇಳಿವ್ನಿ ಅಷ್ಟೇ. ಇನ್ನು ನಮ್ಮನೆ ಆಳು, ಇನ್ನು ಬಾವು ಬರ್ತಾರೆ, ಇನ್ನು ಯಾರ ಅಪ್ಪಾಜಿ ಕಡೆಯವ್ರು ಯಾರು ಬರ್ತಾರೆ ಏನೋ ಕಾಣೆ. ಸಿದ್ಲಿಂಗಿಗೆ ಹೇಳಿದ್ದೀರೇನ್ರಿ? ಸಿದ್ಲಿಂಗಿಗೆ ಹೇಳ್ದೆ ಕಣೆ, ಅವಳು ದೊಡ್ಡ ಸಂದ್ರದಲ್ಲಿ ಹಬ್ಬ ಅದೇ, ಆದರೆ ಅಲ್ಲಿ ಮುಗಿಸ್ಕೊಂಡು ಬರ್ತೀನಿ ಇಂದವಳೆ. ಅವಳೇನು ಗ್ಯಾರಂಟಿ ತಗೊಳ್ಳಿ. ಇನ್ನು ಅವ್ರು ಬಂದರೆ 1-2 ಮೂರಾಳು, ನಾವು ಎಲ್ಲರೂ ಸೇರಿ ಸಾಕಣ್ಲ. ಒಂದು 5 kg ಮಟನ್ ತಕ್ಕೋ, ಒಂದು 5 kg ಬೇಡ, 3 kg ಚಿಕನ್ ತಕ್ಕ ಬಾ. ಅದು ಫ್ರೈ ಮಾಡಿ ಸಾರು ಮಾಡ್ಬಿಡೋಣ, ಸಾಕು. ಪ್ರಶಾಂತ ಆ ಮಟನ್ ತಗೊಂಬರೋವಾಗ ಆ ಪಕ್ಕದ ರೋಡ್ನಾಗೆ ಆ ನೀಲಿ ಮನ್ ತಕ್ಕೊಬಿಟ್ಬಾರಲ್ಲ. ಆ ನೀಲವ ಅವಳಲ್ಲ, ಅವಳು ಆ ಗುಡಿಸ್ಲತ್ತವ ಏನಾರ ಕಂಡ್ರೆ ಹೊಸಿ ಊಟಕ್ಕೆ ಬಾ ಅಂತ ಮಧ್ಯಾಹ್ನಕ್ಕೆ ಬರೋಕೆ ಹೇಳ್ಬಿಟ್ಲ.
ಪಾಪ ಯಾರೂ ಇಲ್ಲ ಅದಕ್ಕೆ. ಸರಿ ಸರಿ ಆಯಿತು, ಕಾದ್ಬಿಟ್ಟು ಬರ್ತೀನಿ ತಗೋ. ತಾಯಿ ಪದ್ಮಕ್ಕ ಹುಡುಗು ಬೇರ್ನ ಕಾಪಿ ಮಾಡು.